ಓಡ್ನಿ ದಾವಣಿ ನೀನು ಗೋ ಗೋ ಗುಮ್ಮಟ Emotional, damn it! ಸ್ಟ್ರೈಕ್ ಮಾಡ್ತೇನೆ ಸಂಖ್ಯೆ ಹೋಗಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆಲ್ರಿ ಹೆಂಗದ್ರಿ ಮುಂದುವರೆದ ಭಾಗ ಈಗ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಸಬ್ಸ್ಕ್ರೈಬ್ ಆಗ್ಲಾರ್ದವ್ರು ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಇದನ್ನಲ್ರಿ ಎಲ್ಲ 3 ದಿನದ ವಿಡಿಯೋನ ಒಮ್ಮೆ ಹಾಕಿದ್ರೆ ಜಾಸ್ತಿ ಲೆಂತ್ ಆಗ್ತೈತಿ, ನೋಡೋರ್ಗೂ ಬೇಸರ ಆಗ್ತದೆ ಅಂತೇಳಿ ಅದಕ್ಕೆ ಒಂದು 3-4 ಭಾಗ ಮಾಡಿ ಹಾಕಕತ್ತೀನಿ. ಮುಂದೆ ಏನೇನು ಆಗ್ತದೆ ಅಂತೇಳಿ ತೋರಿಸ್ತೀನಿ ರೀ, ಕಂಟಿನ್ಯೂ ಆಗಿ ನೋಡ್ರಿ. ಕೇಕ್ ತರ್ತಿ ಐಗಿ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಯದ ನನ್ನ ಬಾಬಾ. ಇವತ್ತು ಎಷ್ಟು ಚಂದ ಕಾಣತ್ತ ನೋಡಿ. ಹೋಗಮ್ಮ ನೀವು. ಇವ್ರಿಗೆ ಏನಾರು ಹೇಳಿದ್ರೆ ಸಾಕು ಮೊದಲೇ ಕೈ ಎತ್ತು ಕೂತ್ ಬಿಡ್ತಾರೆ ತಯಾರಾಗಿ. ನಮ್ಮ ತಂಗಿಗೆ ಸೀರೆ ಕೊಟ್ಟು ಹುಡುಗ ಎಲ್ಲ ಅರ್ಬಿ ಅದೆಲ್ಲ ಕೊಟ್ವಿ ರೀ. ಕೊಟ್ಟು ರೆಡಿ ಆಗಿವಿ. ಈಗ ಊರಾಗ ಹೋಗ್ಬೇಕಂತೇಳಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಐತಿ, ಪ್ರಸಿದ್ಧವಾದ ದೇವಸ್ಥಾನ. ಬಿಜಾಪುರ ಜಿಲ್ಲೆಯವ್ರಿದ್ರೆ ಗೊತ್ತಿರ್ತೈತಿ. ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವುದಂತ, ನೋಡ್ರಿ ನಿಮಗೂ ಗೊತ್ತಾಗ್ತದ. ಹೋದ ಬರ್ಬರ್ಸಾಗದೇನು ಮಾಡಿ ಸ್ವಲ್ಪ ಬರ್ಬರ್ಸ್ ಕಾಣತ್ತೀನಿ. ಇರ್ಲಕ್ ನಡಿ, ಬೇಲ್ ಇರ್ಲಿಲ್ಲ ಅಂತ ನಡೆಯಲ್ಲನು. ಅದು ಲಂಗ ದಾವಣಿ ಅಂತಾರಲ್ಲ, ಹಂಗೆ ದಾವಣಿ ಇಟ್ಟೇ ಇಲ್ಲ ಅದ್ರ ಮ್ಯಾಗ. ಓಡ್ನಿ ದಾವಣಿ ನೀನು ಗೋ ಗೋ ಗುಮ್ಮಟ. Emotional, damn it! ಲಕ್ಷ್ಮೀ ನರಸಿಂಹ ಅನ್ನಕ್ಕೆ ಬರ್ಲಾಗದ. ಲಕ್ಷ್ಮೀ ಸ್ವಾಮಿ ಗುಡಿ ಹೊಂಟಿವಿ. ಲಕ್ಷ್ಮೀ ಸ್ವಾಮಿ 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 ಅನ್ನೋದು. ಯಪ್ಪ ಆ ಕಡೆ ಗಾಡಿ ನೋಡು, ಆ ಸೈಡ್ ಬಾ ಬಾ ಬಾ. ನಾ ಇದು ಆಗಿಲ್ಲ, ಚಾಲು ಇಲ್ಲದು. ಅದು ಹೋಯ್ತು ಬಿಡು, ಈಗ ನಿಂದ್ರಿಸಿದ್ದು ಚಾಲು ಇಲ್ಲದು ಬಸ್. ಕೇಳೋಣ ಅಲ್ಲಿ ಸನಿನೇ ಅದದು. ಅಲ್ಲಿ ಸನಿ ಅದ. ಎಲ್ಲಿ ಹೊಂಟಿದವ ಬಸ್ಸ? ಹೋಗಮ್ಮ. ಮಧ್ಯಾಹ್ನದಾಗ ಪಾರ್ಕ್ ಬಂದ್ ಮಾಡ್ತಾರನು. ಈಗ ಹೋಗೋಣ, ಕಸ ಗುಡ್ಸಾತೀವಿ, ಹೋರಿ ಹನಕ ಬರ್ಬೇಡ್ರಿ ಅಂತ ಹೇಳ್ಬಿಟ್ರು. ಯಾವಾಗ ಒಂದ್ಸಾರಿ ಬಂದಾಗ ಬಂದ್ ಮಾಡ್ರಿ. ಈಗ ಬೇಡ ಅವರು ಕುಂತಾರಲ್ಲ, ಹೋತದೆ ನೋಡು. ಮಂದೆಲ್ಲ ಸುಮ್ಮ ತೆಳ ಕೂತಾರಲ್ಲ. ಬಸ್ ನಿಂತೈತ್ರಿ. ಕಂಡಕ್ಟರ್ ಡ್ರೈವರ್ ಆ ಕಡೆ ಕುಂತಾರಿ, ಇನ್ನೂ ಟೈಮ್ ಆಗಿಲ್ಲ ಅಂತ. ಅಲ್ಲಿ ಹಿಂದೂ ಒಂದಿಷ್ಟು ಮಂದಿ ಕೂತಾರೆ ನೋಡ್ರಿ. ನಾವು ಬಂದು ಒಂದು 5 ನಿಂತ್ವಿ. ಆಮೇಲೆ ಮತ್ತೆ ಕಂಡಕ್ಟ್ರು ಡ್ರೈವರ್ಗಳು ಬಂದು ಬಸ್ ಬಿಡ್ತೀವಿ ನೋಡ್ರಿ. ಈಗ ಹೋಗಿ ನಾವು ಇದಕ್ಕೆ ಇಳಿಬೇಕು, ಗಾಂಧಿ ಚೌಕ್ ಇಳಿಬೇಕು ಅಥವಾ ಇಲ್ಲಾಂದ್ರೆ ಬಸವೇಶ್ವರ ಸರ್ಕಲ್ ಇಳಿಬೇಕಂತ ಕನ್ಫ್ಯೂಸ್ ಆಗೈತಿ ನಮ್ಗೆ. ಮತ್ತು ಗಾಂಧಿ ಚೌಕಿಗೆ ಇಳಿದ್ರೆ ಐತೈತಿ. ಈ ಗಾಂಧಿ ಚೌಕ್ ಒಂದು ಟಿಕೆಟ್ ತೊಗೊಂಡಿವಿ ನೋಡ್ರಿ. ಹೊಂಟಿವಿ ಅಷ್ಟು ಮಂದಿ ಕೂಡಿ. ಈ ಬಸವೇಶ್ವರ ಸರ್ಕಲ್ದಿಂದ ಆ ಕಡೆನೇ ಹೋಗೋದಿತ್ತು, ಆದರೆ ಬಸವೇಶ್ವರ ಸರ್ಕಲ್ಗೆ ಸ್ಟಾಪ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಗಾಂಧಿ ಚೌಕ್ ತನ ಅಷ್ಟೇ ಟಿಕೆಟ್ ತೊಗೊಂಡಿವಿ. ಆ ಕಡೆ ನೋಡಬೇಕು, ಮತ್ತೆ ನಡ್ಕೊತ ಹೋಗೋದಾದ್ರೆ ನಡ್ಕೊತ ಹೋಗ್ಬೇಕಾಗ್ತೈತಿ. ಎಲ್ಲ ಎತ್ತಲ್ಲೇ ಆಕಡೆ ಇದ್ದಿರ್ಬೇಕು. ಎತ್ತ ಹೆಂಗಿರ್ತೈತಿ ಆಕಡೆ ಇದ್ದಿರ್ಬೇಕು, ಅದು ಜವಾರಿ ಆಕಳ. ನಾ ಚಲೋ ನೀರು ಅವತ್ತು ಮಾಡಿಲ್ಲ, ಕಾಣ್ಸಂಗಿಲ್ಲ ಇಲ್ಲಿ. ಕಾಲು ಮತ್ತು ಹಾರಿ ಹೋಗ್ತಾವ, ಇಲ್ಲ ನಡ್ಕೋತ ಪಾಯ್ ಮಾಡ್ಕೊಂಡು ಹೋಗ್ಬಿಡ್ತಾವ ಕೋಳಿ. ರವಿವಾರ ಬಜಾರ ನೋಡು, ಕೋಳಿ ಹಾಕೊಂಡು ನೋಡ್ರಿ ಚೀಲ್ದಾಗ. ಕೋಳಿ ಕಾಯ್ತ ನೋಡಿ. ಹಾರ್ತಾವತ್ತೇಳಿ ಕಾಲು ಕಟ್ಟಿರ್ತಾರ ನಾವು, ಹೋಗ್ತಾವತ್ತೇಳಿ ಬಾರ ಹೆಸರು ಬಾಸ್ರಿ. ಪಾವು ಕಾವು ಕಾವು ಅಂತ ಅಂದ್ರೆ ಹೋದಿರ್ತಾವ. ಬಾಗ್ಲ ಅಲ್ಲಿ ಮುಂದೆ ನೋಡ್ದಂಗೆ ಆಗ್ಯದ ನೋಡ. ಇಲ್ಲೇ ಟಿಪ್ಪು ಸರ್ಕಲ್ ಬತ್ತು ತಿರುಗಿ. ಬಾತ್ಕೋಳಿ ಅದಾವು. ಆಲದ ಮರ ನೋಡಿ, ಇಲ್ಲೇ ಜೊತೆ ಬೀಳು. ಅದು ಜೋಗಿ ಬೀಳುತ್ತಲ್ಲ ಆಲದ ಮರಕ್ಕೆ ಜಾನು. ಅಂತೂ ಇಂತೂ ಬಂದೇವು ನೋಡ್ರಿ ದೇವಸ್ಥಾನಕ್ಕೆ.
ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಐತಿ ಬಿಜಾಪುರದಾಗ. ಅಲ್ಲಿ ಬಂದ್ವಿ ನಾವು. ಸುತ್ತ ಎಲ್ಲ ಗೋಡೆ ಅದ, ಹಳೆ ಕಾಲದ್ದು ಕಟ್ಟಡ ಅದಾವ ಬಾಜುಕ ಅದೆಲ್ಲ. ಇಲ್ಲಿ ಹೊರಗೆ ನಾಗೇಶಂದು ಮೂರ್ತಿ ಐತೆ ನೋಡ್ರಿ. ಇಲ್ಲಿ ಕಾಲು ಬಿದ್ದು ಮತ್ತು ಒಂದಿಷ್ಟು ಆಶೀರ್ವಾದ ತೊಗೊಂಡು ನಾವು ಮುಂದೆ ಹೊಂಟಿವಿ. ನಾನು ಮೊದಲನೇ ಸಾರಿ ಬಂದಿದ್ದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಹೆಂಗೈತೆ ಅಂತೇಳಿ ಭಾಳ ಸಾರಿ ನೋಡ್ಬೇಕು ಅನ್ನೋದು ಆಸೆ ಇತ್ತು, ದರ್ಶನ ಮಾಡ್ಬೇಕಂತೇಳಿ. ಇಲ್ಲಿ ಆಲ್ರೆಡಿ ಒಂದಿಷ್ಟು ಮಂದಿ ಬಂದು ಕೂತಾರ. ಮತ್ತು ಅದೇನು ಗೋಪುರ ಇರ್ತೈತಲ್ಲ, ಗೋಪುರದಿನ ಕಟ್ಟಡ ನಡೆದೈತಿ. ಈ ಕಡೆ ಇನ್ನೊಂದು ಬಾಗಿಲ ಐತಿ, ಅಂದ್ರೆ ಮನೇದು ಬಾಗಿಲ ಹೆಂಗಿರ್ತದ ಹಂಗೈತಿ. ಅಲ್ಲಿಂದ ಹೋಗಬೇಕು ಒಳಗೆ. ಶಂಭ ಮಾಡ ಬಿಜೇಜಿ ಸೈಡಿಗೆಲ್ಲ ಕಂಪೌಂಡ್ರ್ ಹಾಕಿ ಜಳಗಿ ಹಾಕಿಬಿಟ್ಟಾರೆ. ಅಲ್ಲಿ ಮೀನು ಅದಾವ ಅನ್ನಿಸ್ತೈತಿ. ಅಲ್ಲಿ ಬ್ರೆಡ್ ಅದು ಹಾಕ್ಲಿಕತ್ತಿದ್ರು ಒಂದಿಷ್ಟು ಮಂದಿ. ದೇವ್ರದ್ದು ದರ್ಶನ ಅದು ಮಾಡಿದ್ವಿ. ನಾವು ಅಂದ್ಕೊಂಡ್ವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂದ್ರೆ ನರಸಿಂಹನ ಮೂರ್ತಿ ಅದು ಅಂದ್ಕೊಂಡಿದ್ವಿ. ಆ ಥರ ಇಲ್ಲ, ದೇವ್ರ ಬೇರೆ ಥರ ಐತಿ. ಆಮೇಲೆ ಹೊರಗೆಲ್ಲ ಇಲ್ಲಿ ದ್ವೀಪ ಸ್ತಂಭ ಅದೆಲ್ಲ ಅದ. ಈ ಕಡೆ ಗೋಪುರ ಇನ್ನೂ ಕಟ್ಟಡ ನಡ್ದ ನೋಡ್ರಿ, ಕಟ್ಟಾಕತ್ತಾರು. ದರ್ಶನ ಎಲ್ಲ ಮಾಡಿಕೊಂಡು ಒಂದು 10 ನಿಮಿಷ ಕುಂತ್ಕಂದ್ರೆ ಹೊಳ್ಳಿ ಈಗ ಮಕ್ಳಿಗೆ ಕರ್ಕೊಂಡು ಮತ್ತೆ ಹೊಂಟಿ ನೋಡ್ರಿ. ಮತ್ತೆ ಮುಂದೆ ದೇವ್ರಿಗೆ ಆಚೆ ಕಡೆ ಹೋಗಿ ನಿನಗೂ ಅಲ್ಲೇ ತರ್ತಾನೆ ಕಾಲು ಏರ ಕೈ ಸೌಕಾಶ ಹ್ಞೂ ನೀಡಿದ ಸ್ಥಳಗಳು ಇನ್ನೂ ಅದಾವ್ರಿ. ಅದನ್ನು 2 ಭಾಗ ಮಾಡಿ ಮತ್ತೆ ತೋರಿಸ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. ಇಲ್ಲಿದು ದೇವಸ್ಥಾನದ ದರ್ಶನ ಮಾಡಿಕೊಂಡು ಮತ್ತು ನಾವು ಆ ಕಡೆ ಸುತ್ತಾಯಿಸಿ ಒಂದು ಸ್ವಲ್ಪ ಗಗನ್ ಮಹಲ್ ನೋಡ್ಬೇಕಂತೇಳಿ. ಅಂದರೆ ಬಾಜುಗೆ ಕಾಣಿಸ್ತು ನಮ್ಗೆ. ನಾವು ಅಂದ್ಕೊಂಡ್ವಿ ಹಿಂದಿನ ಸೈಡು ಅಥವಾ ಇಲ್ಲೇ ಎಲ್ಲೋ ಅದ್ರ ಗೇಟ್ ಇರ್ಬೋದು, ಎಂಟ್ರೆನ್ಸ್ ಇರ್ಬೋದು ನಾವು ಅಂದ್ಕೊಂಡು ಅಲ್ಲೇ ಬಾಜುಕ್ಕೆ ಲಕ್ಷ್ಮೀ ಗುಡಿದೇನು ಬಾಗಿಲ ಇರ್ತೈತಲ್ಲ, ದ್ವಾರ ಬಾಗಿಲು, ಅದ್ರ ಬಾಜುಕಿಂದ ಐಸ್ವಿ ನೇರವಾಗಿ ರೋಡ್ ಹೊಂಟಿದ್ವಿ. ಇಲ್ಲೆಲ್ಲ ಕಟ್ಟಡಗಳು ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ. ಹಳೆ ಕಾಲದ ಅದಾವು ಇವು. ಮತ್ತು ಹೆಂಗಂದ್ರೆ ಈ ಗೋಲ್ ಗುಮ್ಮಟ ಏನು ಐತಲ್ಲ ಅದೇ ಕಲರ್ದ, ಅದೇ ಥರನೇ ಅದೇ ಕಟ್ಟಡ ಹಾಗೆ ಅನ್ನಿಸ್ತೈತಿ. ಅದೇ ಥರ ಕಲ್ಲಿಂದ ಅದೆಲ್ಲ ಕಟ್ಟಾರ. ಒಂದಲ್ಲದೆ 1 2 3 ಹಿಂಗೆ ಎಣಿಸಿ ನೋಡಿದೆ ನಾನು. ಒಂದು 3-4 ಅಂತಸ್ತಿದ್ದಿತ್ತು ಆವಾಗಿನ ಕಾಲದಲ್ಲಿ. 3-4 ಅಂತಸ್ತಿಂದು ಬಿಲ್ಡಿಂಗ್ ಅದ ಇವು. ಏರ್ಲಿಕ್ಕೆ ಬಹುಶಃ ಬರಲಿಕ್ಕಿಲ್ಲ, ಎಲ್ಲ ಬಿದ್ದೈತಲ್ಲ, ಹಾಗಾಗಿ ಏರಕ್ಕೇನು ಬರೋಂಗಿಲ್ಲ. ಸುತ್ತ ಎಲ್ಲ ಬರೀ ಅವೇ ಕಾಣಿಸಾತಿದ್ವು, ದೊಡ್ಡ ದೊಡ್ಡ ಕಟ್ಟಡಗಳು ಹಳೆ ಕಾಲದ್ದು. ಹೊಸ ಮಂದಿ ಕೂಡಿ ಹುಡುಕಾಡ್ಕೊತ ಹೊಂಟಿವಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಕಾಣಿಸಾಯ್ತೈತಿ. ಬಹುಶಃ ಇಲ್ಲೇ ಎಲ್ಲೋ ಇರ್ಬೋದು ಬಾಗಿಲು. ಇಲ್ಲಿ ಚರ್ಚ್ ಐತೆ ನೋಡ್ರಿ. ಇದು ಬೇಗು ಹಂಗೂ ಹಿಂಗೂ ಸುತ್ತ ಇದು ಎಲ್ಲ ಕಡೆ ತಿರುಗಾಡಿ ಬಾಗ್ಲ ಹುಡ್ಕಾಡ್ದವ್ರಿ. ಬರ್ಲಕ್ಕೆ ಎಂಟ್ರೆನ್ಸ್ ಗೇಟ ಬಂದು ವಿಸಿಟ್ ಮಾಡಿದ್ವಿ, ನೋಡಿದ್ವಿ. ಇಲ್ಲಿ ಎಲ್ಲ ಗಗನ್ಮಲ್ ಹೆಂಗೆ ಐತೈತೆ. ಮೊದಲನೇ ಸಾರಿ ಬಂದಿದ್ದು, ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಪೊಲೀಸರು ಬಂದು ಏಕದಮ್ಮ ಅಲ್ಲಿ ಕುಂತವ್ರಿಗೆಲ್ಲ ಎಬ್ಸಾಕತ್ರು. ನಾನು ಅಂದ್ಕೊಂಡೆ ಇದೇನಪ್ಪ ಬಂದೀವಿ ಯಾಕೆ ಹಿಂಗೆ ಎಬ್ಸಾಕತ್ರು ಅಂದ್ರೆ ಗಾಬರಿಯಾಗಿಬಿಟ್ಟಿತ್ತು. ಆಮೇಲೆ ಗೊತ್ತಾಯ್ತು ಅವ್ರು ಏನೋ ಸೋಷಿಯಲ್ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಏನೋ ಒಂದು ಇಲ್ಲಿರೋ ಜನರ ಕೈಯಾಗಿ ಬ್ಯಾನರ್ ಕೊಟ್ಟು ಅದೇನೋ ವಿಡಿಯೋ ಮಾಡಾಕತ್ತಿದ್ರು. ಮತ್ತು ನಮಗೂ ಎಲ್ಲಿ ಬಂದು ನಿಂದ್ರೆ ಅಂತಾರತ್ತೇಳಿ ನಾವು ಮೊದಲು ಇಲ್ಲಿ ಎಸ್ಕೇಪ್ ಆಗಿ ಹೋದ್ರೈತಿ. ಇಲ್ಲಿ ಸಿಗ್ಬಿದ್ದೇವೆ ಅಂದ್ರೆ ಮತ್ತೆ ಲೇಟ್ ಆಗ್ತದೆ ನಮ್ಗೆ ಮುಂದೆ ಹೋಗ್ಲಿಕ್ಕಂತೇಳಿ ನಾವು ಮೊದಲೇ ಅಲ್ಲಿದ್ದು ಹೊರಟು ಬಂದುಬಿಟ್ವಿ. ಇನ್ನೂ ಒಳಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಹಿಂದಿನ ಸೈಡ್ ಅದೆಲ್ಲ ಹೋಗಿಸ್ಕೊಡ್ತಾರೋ ಇಲ್ಲ ಅಂಥೇಳಿ ಅಷ್ಟೇ ಕೆಳಗೆ ನಿಂತು ಅಲ್ಲಿದೊಂದು ಫೋಟೋ ವಿಡಿಯೋ ಮಾಡ್ಕೊಂಡ್ವಿ. ಇಲ್ಲಿ ಸೈಡಿಗೆಲ್ಲ ನೀರು ನಿಂತಾವ ನೋಡ್ರಿ. ಅವು ಕೊಕ್ಕರೆ ಅದಾವೇನು ಬಾತ್ಕೊಳ್ಳಿ ಅದಾವ ಗೊತ್ತಿಲ್ಲ. ಮೀನು ತಿಂದು ಸಾಕಾಗೈತೆ ಅನಿಸ್ತೈತಿ ಮೀನು ತಿಂದವಕ್ಕೂ. ಅಲ್ಲಿ ಒಂದು ಸ್ವಲ್ಪ ಗಿಡ ಅದು ಬಿದ್ದದಲ್ಲ, ತಿಂದಾದ ಬಳಿಕ ರೆಸ್ಟ್ ಮಾಡಕತ್ತಾವ ನೋಡ್ರಿ. ಅಲ್ಲಿ ಬಂದು ಇವು ಬಾತ್ಕೊಳ್ಳಿ ಅವು ಕಾಗ್ಯವೇನು ಕೊಕ್ಕರೆ ಅದಾವ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇನ್ನೂ 2 ಭಾಗ ಮಾಡಿ ಹಾಕ್ತೀನಿ ನಾನು. ಜಾಸ್ತಿ ವಿಡಿಯೋ ಲೆಂತ್ ಮಾಡಿ ಹಾಕಿದ್ರೆ ನೋಡೋದು ಜಾಸ್ತಿ ಆಗ್ತೈತೆ. ಹಾಗಾಗಿ ಅಷ್ಟೇ ಒಂದು 6 ನಿಮಿಷ 9 ನಿಮಿಷ ವಿಡಿಯೋನ ಮಾಡಿ ಹಾಕಕತ್ತೀನಿ. ಎಲ್ಲ ಒಂದೇ ದಿನ ನೋಡಿ ಬಂದಿದ್ದು, ಆದರೆ ನೋಡಿದ್ದಂತೂ. ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.